ನಮಸ್ತೆ ಎಲ್ಲರಿಗೂ. ಈ ದಿನ ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆಯ ವತಿಯಿಂದ ನಾವು ರಾಜ್ಯ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಪದಾಧಿಕಾರಿಗಳು ಸೇರ್ಪಡೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೇವೆ. ಈ ಸೇರ್ಪಡೆ ಕಾರ್ಯಕ್ರಮ ಸಾದತ್ ಮತ್ತು ವಸೀಂ ರವರ ನೇತೃತ್ವದಲ್ಲಿ ನಡೀತಾ ಇದೆ. ಇದರಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದ ದರ್ಶನ್ ಅವರು ಕೂಡ ಭಾಗಿಯಾಗಿದ್ದಾರೆ. ಇವರು ಜಿಲ್ಲಾಧ್ಯಕ್ಷರು ನೇತೃತ್ವದಲ್ಲಿ ಒಳ್ಳೆ ಸಂಘಟನೆ ನಡೀತಾ ಇದೆ ತುಮಕೂರು ಜಿಲ್ಲೆಯಲ್ಲಿ, ಮತ್ತೆ ತುಮಕೂರು ನಗರದಲ್ಲೂ ಕೂಡ ಒಳ್ಳೆ ಬೆಳವಣಿಗೆ ಕಾಣ್ತಾ ಇದೆ. ಇವತ್ತು ಸುಮಾರು ಹುದ್ದೆಗಳು ವಿಸ್ತಾರ ಆಗಿದೆ. ನಗರದ ಯುವ ಘಟಕ ಆಗ್ಲಿ ಮತ್ತೆ ಹೋಬಳಿ ಮಟ್ಟದ ಬೇರೆ ಬೇರೆ ಪದಾಧಿಕಾರಿಗಳಿಗೂ ಇವತ್ತು ಅವರ ಹುದ್ದೆಗಳು ನಾವು ಒಂದು ಪತ್ರದ ಮುಖಾಂತರ ಕೊಟ್ಟಿದ್ದೀವಿ. ಎಲ್ಲರೂ ಸಂಘಟನೆಯ ಮೂಲ ಬದ್ಧತೆಗಳು ಏನಿದೆ, ನಮ್ಮ ಶಿಸ್ತೇನಿದೆ, ನಮ್ಮದೇ ಆದಂತ ಒಂದು ಸಂವಿಧಾನ ಏನಿದೆ, ಅದರ ಪ್ರಕಾರ ನಡ್ಕೊಂಡು ಹೋಗಿ ಶಿಸ್ತನ್ನು ಕಾಪಾಡ್ಕೊಂಡು ಹೋಗಿ ಸಂಘಟನೆಯನ್ನು ಇವರ ಕೈಯಲ್ಲಿ ಒಳ್ಳೆ ವಿಸ್ತಾರ ಆಗ್ಲಿ, ಒಳ್ಳೆ ಬೆಳೀಲಿ, ಸಂಘಟನೆಗೆ ಜಯವಾಗ್ಲಿ, ಮತ್ತೆ ಸಂಘಟನೆಗೆ ಒಳ್ಳೆ ಅಭಿವೃದ್ಧಿ ಆಗ್ಲಿ ಅಂತ ಹೇಳ್ಬಿಟ್ಟು ನನ್ನ ಮಾತೆಲ್ಲ ಮುಗಿಸ್ತೀನಿ. ರಾಜ್ಯ ಸಂಚಾಲಕ ಮೊಹಮ್ಮದ್ ಗೌಸ್ಪೀರ್. ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆ ತುಮಕೂರು ಜಿಲ್ಲಾ ಅಧ್ಯಕ್ಷರು ದರ್ಶನ್. ಇವತ್ತು ಏನಪ್ಪಾ ನಾವು ಇಲ್ಲೆಲ್ಲ ಜನ ಸೇರಿದೀವಿ ಅಂದ್ರೆ ತುಮಕೂರು ನಗರ ಘಟಕದಲ್ಲಿ ನಾವು ಇವತ್ತು ಸೇರ್ಪಡೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಸೀಂ ಪಾಷಾ ಮತ್ತೆ ಉಪಾಧ್ಯಕ್ಷರಾಗಿ ನಸೀಂ ಪಾಷಾ ಮತ್ತೆ ವಸೀಂ ಸಾದಪ್ಪನ್ ಅವರು ಏರ್ಪಡಿಸಿಕೊಂಡಿದ್ರು. ಅವರ ಉಸ್ತುವಾರಿಯಿಂದ ಇವತ್ತು ಒಂದ್ 35ರಿಂದ 40 ಜನ ನಾವು ಸೇರ್ಪಡೆ ಕಾರ್ಯಕ್ರಮ ಮಾಡಿದೀವಿ. ಎಲ್ಲರಿಗೂ ಪದಾತಿ ಯಾವ್ಯಾವ ಪೋಸ್ಟ್ ಕೊಡ್ಬೇಕು ಎಲ್ಲರಿಗೂ ಕೊಟ್ಟಿದೀವಿ. ಆಮೇಲೆ ಹೊಸದಾಗಿ ಗುಬ್ಬಿ ಅವ್ರು ಬಂದ್ರು, ಬೆಳ್ಳವಿ ಅವ್ರು ಬಂದ್ರು. ಪ್ರತಿಯೊಬ್ಬರಿಗೂ ಇವತ್ತು ಇಲ್ಲಿಂದ ನಾವು ಪೋಸ್ಟ್ಗಳು ಕೊಟ್ಟಿದೀವಿ. ಹಾಗಾಗಿ ಮುಂದಿನ ದಿನದಲ್ಲಿ ಎಲ್ಲರೂ ಚೆನ್ನಾಗಿ ನಡೆಸ್ತಾರೆ, ಮಾಡ್ತಾರೆ ಅಂತ ಎಲ್ಲರ ಮೇಲೂ ಭರವಸೆ ಇದೆ. ಹಾಗಾಗಿ ಇವತ್ತು ನಾವೇನು ತುಮಕೂರು ನಗರ ಘಟಕದಲ್ಲಿ ಅಧ್ಯಕ್ಷಗಳು ಮಾಡಿದೀವಿ, ಉಪಾಧ್ಯಕ್ಷಗಳು ಮಾಡಿದೀವಿ. ತುಮಕೂರು ಘಟಕ ಆಗಿರ್ಬೋದು, ವಾರ್ಡ್ಗಳಾಗಿರ್ಬೋದು, ಇವತ್ತು ವಾರ್ಡ್ಗಳಲ್ಲಿ ಎಲ್ಲರಿಗೂ ನಾವು ಪದವಿಗಳು ಕೊಟ್ಟಿದ್ವಿ. ಅವರೆಲ್ಲ ಮುಂದಿನ ದಿನದಲ್ಲಿ ಚೆನ್ನಾಗಿ ನಡೆಸ್ತಾರೆ ಅಂತ ಹೇಳಿ ಒಂದು ನಂಬಿಕೆ ಇದೆ. ಎಲ್ಲರೂ ಮಾಡ್ತಾರೆ ಅಂತ ಹೇಳಿ ನಾವು ಭರವಸೆ ಕೊಟ್ಟ ಯಾವುದೇ ಒಂದು ಕಾರ್ಯ ಆಗಿರ್ಬೋದು, ಏನೇ ಒಂದು ಕೆಲಸ ಆಗಿರ್ಬೋದು, ನಾವೆಲ್ಲ ಒಗ್ಗಟ್ಟಾಗಿ ಮಾಡ್ತೀವಿ. ಇದು ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆ ಅಂದ್ರೆ ಒಂದೇ ಜಾತಿ ಸೀಮಿತ ಅಲ್ಲ. ಇದು ಹಿಂದೂ ಆಗಿರ್ಬೋದು, ಮುಸ್ಲಿಮ್ಸ್ ಆಗಿರ್ಬೋದು, ಲಿಂಗಾಯತ ಆಗಿರ್ಬೋದು, ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಎಲ್ಲಾ ಜಾತಿಯವರು ಅಣ್ಣ ತಮ್ಮದಿರ ತರ ನಾವು ಮಾಡ್ತಾ ಇದೀವಿ. ಯಾವುದೇ ಒಂದು ಹಬ್ಬನೂ ಆಗಿರ್ಬೋದು, ಏನೋ ಒಂದು ಆಗಿರ್ಬೋದು, ಇಲ್ಲಿ ನಾವು ಯಾವುದೇ ತರ ಭೇದ ಭಾವ ಮಾಡ್ತಾ ಇಲ್ಲ. ಹಾಗಾಗಿ ಮುಂದಿನ ದಿನದಲ್ಲಿ ಇದನ್ನು ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ಭರವಸೆ ಕೊಡ್ತೀವಿ. ಏನೇ ಒಂದು ಇದ್ದಿದ್ರು ನಾವು ಕನ್ನಡ ಪರವಾಗಿ ಎಲ್ಲರೂ ನಿಂತ್ಕೊಂತೀವಿ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆಯ ರಾಜ್ಯ ಉಸ್ತುವಾರಿ ಅಸ್ಗರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ದಿನ ತುಮಕೂರು ನಗರದಲ್ಲಿ ತುಮಕೂರು ನಗರ ಅಲ್ಪಸಂಖ್ಯಾತ ಘಟಕ ಅಧ್ಯಕ್ಷ ವಸೀಂಗೆ ಮತ್ತು ತುಮಕೂರು ನಗರ ಅಲ್ಪಸಂಖ್ಯಾತ ಘಟಕ ಉಪಾಧ್ಯಕ್ಷರಾದ ಸಾದತ್ ಅವ್ರಿಗೆ ಅಧಿಕೃತವಾಗಿ ನೇಮಕ ಪತ್ರ ನೀಡಿ ಇವತ್ತಿನ ದಿನ ನಾವೆಲ್ಲರೂ ಸೇರಿ ಸೇರ್ಪಡೆ ಮಾಡ್ಕೊಂಡಿದ್ದೀವಿ. ದೇವರು ಅವಳಿಗೆ ಭುವನೇಶ್ವರಿ ಇನ್ನೂ ಹೆಚ್ಚೆಚ್ಚು ಒಳ್ಳೆ ಕೆಲಸ ಮಾಡ್ಲಿ. ಆದಷ್ಟು ಯುವಕರನ್ನ ಸಂಘಟನೆಗೆ ಸೇರಿಸಿ ಎಲ್ಲೇ ಅನ್ಯಾಯ ಪಡ ನಡೀತಾ ಇದ್ರು ಅದ್ರ ವಿರುದ್ಧವಾಗಿ ಓಡಾಡ್ಲಿ, ಮತ್ತೆ ನ್ಯಾಯಯುತವಾಗಿ ಕೆಲಸ ಮಾಡ್ಲಿ. ನ್ಯಾಯತೆಯಿಂದ ಯಾರು ವಂಚಿತರಾಗಿದ್ದಾರೆ ಅವ್ರಿಗೆಲ್ಲರಿಗೂ ನ್ಯಾಯ ಒದಗಿಸ್ಕೊಡ್ಲಿ. ಎಲ್ಲೇ ಅನ್ಯಾಯ ಅಕ್ರಮ ನಡೆದ್ರು ಅಲ್ಲಿ ನಮ್ಮ ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆ ವತಿಯಿಂದ ಅವ್ರು ಮುನ್ನುಗ್ಗಿ ಅದಕ್ಕೆ ಕೆಲಸ ಮಾಡ್ಕೊಡ್ಲಿ, ಒಂದ್ ಒಳ್ಳೆ ಕೆಲಸ ಮಾಡಿ ಒಂದು ತಮ್ಮ ಸಂಘಟನೆಗೆ ಒಳ್ಳೆ ಹೆಸರು ತಂದ್ಕೊಡ್ಲಿ ಅಂತ ಈ ಮುಖಾಂತರ ನಾನು ಕೇಳ್ಕೊಂತ ಇದ್ದೀನಿ. ನಮಸ್ತೆ. ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆ ಹಿಂದುಳಿದ ವರ್ಗ ರಾಜ್ಯ ಅಧ್ಯಕ್ಷ ಸುಬ್ರಹ್ಮಣ್ಯ ಅಂತ. ನಮ್ಮ ಸಂಘಟನೆ ಬಂದು ಈಗ ಒಂದು ವಾರ್ಡಿಂದ ಶುರುವಾಗಿರೋದು. ಫಸ್ಟ್ ಮಾಡಿದೀವಿ ತುಮಕೂರು ನಗರದಲ್ಲೇ, ವಾರ್ಡ್ ಮಟ್ಟದಲ್ಲೂ ಮಾಡಿದೀವಿ, ಹಾಗೂ ಮತ್ತೆ ಮಾಡ್ತಾ ಇದೀವಿ. ಸಂಘಟನೆ ಬಲಪಡಿಸಬೇಕು ಅಂದ್ರೆ ಎಲ್ಲರೂ ಇದ್ರೆ ಸಂಘಟನೆ ಹೋರಾಟಗಳು ಮಾಡಕ್ ಸಾಧ್ಯ. ಬರೀ ನಾವು ಮಾತ್ರ ಇದ್ದು ಹೋರಾಟ ಮಾಡ್ತೀವಿ ಅಂದ್ರೆ ಆಗಲ್ಲ. ಪ್ರತಿಯೊಬ್ಬರದು ನಮ್ಮ ಒಂದು 28 ಜಿಲ್ಲೆಯಲ್ಲೂ ಅವ್ರದ್ದು ಶಕ್ತಿ ಇರುತ್ತೆ, ಕನ್ನಡಿಗರದ್ದು ಶಕ್ತಿ ಐತೆ ಅಂತ ನಾವು ಈ ಸಂಘಟನೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಒಂದು ವಾರ್ಡಿಂದ ಹಿಡಿದು 35 ವಾರ್ಡ್ವರೆಗೂ ತುಮಕೂರು ನಗರದಲ್ಲಿ ಈ ದಿನ ಆಗೈತೆ. ಮತ್ತೆ ತಾಲೂಕಲ್ಲೂ ಮಾಡಿದೀವಿ, ಜಿಲ್ಲೆಯಲ್ಲೂ ಮಾಡ್ತಾ ಇದೀವಿ. ನಿಮ್ಮೆಲ್ಲ ಕನ್ನಡಿಗರದ ಆಶೀರ್ವಾದ ನಮ್ಮ ಸಂಘಟನೆ ಮೇಲೆ ಇರುತ್ತೆ. ಜೈ ಹಿಂದ್, ಜೈ ಕರ್ನಾಟಕ. ಈ ದಿನ ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆಯಲ್ಲಿ ನನಗೆ ಬೆಳ್ಳಾವಿ ಹೋಬಳಿ ಅಧ್ಯಕ್ಷರಾಗಿ ನೇಮಕತೆ ಮಾಡಲಾಗಿದೆ. ರಾಜ್ಯಾಧ್ಯಕ್ಷರ ಬಾಬು ಸರ್ ಮತ್ತು ಜಿಲ್ಲಾಧ್ಯಕ್ಷ ದರ್ಶನ್ ಸರ್ ಅವರಿಗೆ ಹೃದಯ ತುಂಬಾ ಧನ್ಯವಾದಗಳು. ನಮಸ್ಕಾರ, ಇಬ್ರಾಹಿಂ ಮಾತಾಡ್ತಾ ಇರೋದು. ಸೇರ್ಪಡೆ ಆಗಿದ್ದೀನಿ. ಇವತ್ತಿನ ದಿನ ತುಮಕೂರು ಜಿಲ್ಲಾ ವಿದ್ಯಾರ್ಥಿ ಘಟಕ ಅಧ್ಯಕ್ಷನಾಗಿ ನೇಮಕ ಮಾಡಿದ್ದೀನಿ. ಬಾಬಾ ಸಾಹೇಬ್ರಿಗೆ, ದರ್ಶನ್ ಅವ್ರಿಗೆ, ಜಿಲ್ಲಾ ಕಮಿಟಿಯವ್ರಿಗೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ನಗರ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾಗಿ ನೇಮಕ ಮಾಡಿದ ಬಾಬಾ ಸಾಹೇಬ್ರಿಗೆ, ದರ್ಶನ್ ಅವ್ರಿಗೆ, ಜಿಲ್ಲಾ ಕಮಿಟಿಗೆ ಧನ್ಯವಾದಗಳು ತಿಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.